ಹರೇ ಕೃಷ್ಣ. ಇವಾಗ ನಾವು ಬೈಂದೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಮುರುಡೇಶ್ವರದಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ಇದು ಅಶ್ವಮೇಧ ಬಸ್ಸು. ಅರೌಂಡ್ 3 hours ಜರ್ನಿ ಇರುತ್ತೆ ಮುರುಡೇಶ್ವರ ಆರ್ಚಿಂದ ಉಡುಪಿವರೆಗೂ. ಈಗ ನೋಡಿ, ನಾವು ಕುಂದಾಪುರ ಹತ್ತತ್ರ ಇದ್ದಾಗ ಈ ರೀತಿ ಬೀಚ್ ವ್ಯೂ ಕಾಣ್ತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೀವೇನಾದ್ರು ಮುರುಡೇಶ್ವರ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಮೊದಲು ಅದನ್ನು ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈಗ ನಾವು ಉಡುಪಿನ ರೀಚ್ ಆಗಿದ್ದೀವಿ. ಅರೌಂಡ್ 3 hours ಜರ್ನಿ ಇರುತ್ತೆ. ನಾವು ರೂಮ್ ತೊಗೊಳ್ಳೋದು ಇಲ್ಲೇ ಯಾವಾಗ ಬಂದ್ರೂ ನ್ಯೂ ಯಾತ್ರಿ ನಿವಾಸಲ್ಲಿ. ಈ ಯಾತ್ರಿ ನಿವಾಸ ಎಲ್ಲಿ ಬರುತ್ತೆ ಅಂದರೆ ಫ್ರೀ ದರ್ಶನ್ ಕ್ಯೂ ಇದೆಯಲ್ಲ, ಅದರ ಈ ಸೈಡ್ ಕೆಳಗಡೆಯಿಂದ ಬಂದರೆ ನಿಮಗೆ ಇಲ್ಲೇ ಕಾಣುತ್ತೆ. ಇದೇ ಯಾತ್ರಿ ನಿವಾಸ. ಈಗ ಬನ್ನಿ ರೂಮ್ ಹೆಂಗಿದೆ ನೋಡೋಣ. ಇದೊಂದು ದೊಡ್ಡ ಹಾಲ್ ಇರುತ್ತೆ ವಿತೌಟ್ ಬೆಡ್ಡು. ಈ ಕಡೆ ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ. ನೀವು ಪರ್ ಡೇ ಅರೌಂಡ್ 200 to 250 ರೂಪೀಸ್ಗೆ ಇರುತ್ತೆ. ಇದು ಶ್ರೀ ಕೃಷ್ಣ ಮಠದ ಎದುರುಗಡೆ ಇರೋ 2 ದೇವಸ್ಥಾನಗಳು. ಉಡುಪಿಗೆ ಬಂದಾಗ ಕಂಪಲ್ಸರಿ ನಾವು ವಿಸಿಟ್ ಮಾಡಬೇಕಾಗಿರೋವು ಯಾವುದು ಅಂದರೆ, ಮೊದಲನೇದು ಚಂದ್ರಮೌಳೀಶ್ವರ ದೇವಸ್ಥಾನ, ಅದರ ಆಪೋಸಿಟಲ್ಲೇ. ಆಮೇಲೆ ಈ ಸೈಡು ಅನಂತೇಶ್ವರ ದೇವಸ್ಥಾನ. ಇದೆರಡು ಶಿವನ ದೇವಸ್ಥಾನ. ಇದೆರಡು ಕಂಪಲ್ಸರಿ ವಿಸಿಟ್ ಮಾಡಬೇಕು. ಇದು ಮೇನ್ ಎಂಟ್ರೆನ್ಸ್, ಜನಗಳಿಗೆಲ್ಲ ಬಿಡ್ತಾರಲ್ಲ ಅಲ್ಲಿ. ಈ ಸೈಡ್ ಕ್ಯೂ ಲೈನು. ನೀವು ಯಾವಾಗೇ ಉಡುಪಿಗೆ ಬಂದರೂ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡೋದು ಮಿಸ್ ಮಾಡಬೇಡಿ. ಯಾಕೆಂದರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಪಿಲ್ಗ್ರಿಮೇಜ್ ಆಗಿರುತ್ತೆ. ಸೊ ದಯವಿಟ್ಟು ಕನಕನ ಕಿಂಡಿಯಲ್ಲಿ ಕೂಡ ಕೃಷ್ಣನ ದರ್ಶನ ಮಾಡಿ. ಇಲ್ಲಾಂದರೆ ನಿಮ್ಮ ಯಾತ್ರೆ ಏನಿದೆ ಅದು ಪೂರ್ಣ ಅಂತ ಹೇಳಲಾಗುತ್ತೆ. ಈಗ ಬನ್ನಿ ಕನಕನ ಕಿಂಡಿ ಹತ್ರ ಹೋಗಿ ನೋಡೋಣ ಕೃಷ್ಣನನ್ನು. ಇದೇ ನೋಡಿ ಕನಕನ ಕಿಂಡಿ. ಇಲ್ಲಿ ಒಳಗಿಂದ ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕಾಣ್ಬೋದು ಜನ ಇಲ್ಲದೆ ಇದ್ದಾಗ. ಸೊ ನೀವು ನೈಟ್ ಟೈಮಲ್ಲಿ ಬಂದು ನೋಡಿದ್ರೆ ಟೆಂಪಲ್ ಕ್ಲೋಸ್ ಆದಮೇಲೆ ನಿಮಗೆ ನೀಟಾಗಿ ಕಾಣುತ್ತೆ. ಈಗ ನೋಡಿ, ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿ ಆರತಿ ನಡೀತಿತ್ತು. ಸೊ ನಾವು ಹೊರಗಡೆಯಿಂದನೇ ತಗೊಂಡ್ವಿ. ಈಗ ಉಡುಪಿಯ ರಥಬೀದಿಯಲ್ಲಿರುವ ಎಲ್ಲ ಮಠಗಳನ್ನು ನೋಡೋಣ ಬನ್ನಿ ಒಂದೊಂದಾಗಿ. ಮೊದಲನೇದು ಕಾಣಿಯೂರು ಮಠ, ಎರಡನೇದು ಸೋಂದೆ ವಾದಿರಾಜ ಮಠ, ಮೂರನೇದು ಪುತ್ತಿಗೆ ಮಠ, ನಾಲ್ಕನೇದು ಶ್ರೀಪಾದರಾಜ ಮಠ, ಐದನೇದು ಶ್ರೀ ಭಂಡಾರಕೇರಿ ಮಠ, ಆರನೇದು ಅದಮಾರು ಮಠ, ಏಳನೇದು ಪೇಜಾವರ ಅಧೋಕ್ಷಜ ಮಠ, ಇಲ್ಲಿ ನೋಡಿ ವಿಷ್ಣು ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ನಾವು ಅದಕ್ಕೆ ಹತ್ರ ಹೋಗಿ ವಿಡಿಯೋ ತೊಗೊತಾ ಇದ್ದೀನಿ. ಎಂಟನೇದು ಪಲಿಮಾರು ಮಠ. ಇಲ್ಲೂ ಕೂಡ ಒಳಗಡೆ ಶ್ರೀನಿವಾಸನಿದ್ದಾನೆ ನೋಡಿ. ಒಂಬತ್ತನೇದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ನಂಜನಗೂಡು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಬನ್ನಿ ಒಳಗಡೆ ಹೋಗಿ ರಾಯರ ದರ್ಶನ ಮಾಡೋಣ. ಇದೆ ನೋಡಿ ರಾಯರು. ಹತ್ತನೇದು ಕೃಷ್ಣಾಪುರ ಮಠ, ಹನ್ನೊಂದನೇದು ಶಿರೂರು ಮಠ. ಇವಾಗ ಇದೇ ಚಾಲ್ತಿಯಲ್ಲಿ ಇರೋದು ಉಡುಪಿಯಲ್ಲಿ. ನಾವು ಯಾವಾಗೇ ಉಡುಪಿಗೆ ಬಂದರೂ ಕಟೀಲ್ಗೆ ಹೋಗೋದು ಮಿಸ್ ಮಾಡಲ್ಲ, ಯಾಕೆಂದರೆ ಅದು ಕೂಡ ತುಂಬ ಹತ್ತಿರದಲ್ಲೇ ಇದೆ. ಅರೌಂಡ್ 2.5 hours ಜರ್ನಿ ಇರುತ್ತೆ. ನಮಗೆ ಕಟೀಲಿಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದರೆ ನಾವು ಮುಲ್ಕಿಗೆ ಬಂದ್ಬಿಟ್ಟು ಕೂಡ ಬರ್ಬೋದು. ಇದೇ ನೋಡಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು. ನಮಗೆ ಕಟೀಲಿಗೆ ಬರೋದಕ್ಕೆ ಡೈರೆಕ್ಟ್ ಬಸ್ ಸಿಗದೆ ಇದಕ್ಕೆ ಕಾರಣ ನಾವು ಮುಲ್ಕಿಗೆ ಬಂದ್ವಿ. ಈಗ ಬನ್ನಿ ತಾಯಿಯ ದರ್ಶನ ಮಾಡೋದಕ್ಕೆ ಒಳಗೆ ಹೋಗೋಣ. ಇದು ನೋಡಿ, ಒಳಗಡೆ ಬಂದರೆ ಕಾಲು ತೊಳ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಇದೆ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಈಗ ನಮ್ಮದು ದರ್ಶನ ಆಯಿತು.
ನಾವು ಇವಾಗ ಹೊರಗಡೆ ಬಂದಿದ್ದೀವಿ. ಒಂದು 2 to 3 ಮಿನಿಟ್ಸ್ ಆಯಿತು ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ದರ್ಶನ ಆಗೋದಕ್ಕೆ. ತುಂಬ ಇವತ್ತು ನಾವು ಫ್ರೈಡೇ ಆಗಿದ್ದರೂ ಆರಾಮಾಗೆ ಆಯಿತು. ಸೊ ಇವಾಗ ನಾವು ಹೊರಗೆ ಹೋಗ್ತಿದ್ದೀವಿ. ಬನ್ನಿ ಈಗ ತಾಯಿಯ ಅನ್ನಪ್ರಸಾದನ ಸವಿಯೋದಕ್ಕೆ ಹೋಗೋಣ. ಈ ರೀತಿ ನೋಡಿ ಇಲ್ಲಿಂದ ಹೋಗ್ತೀವಿ ನಾವು ಅನ್ನಪ್ರಸಾದನ ತೊಗೊಳೋದಕ್ಕೆ. ನೋಡಿ ನದಿ ಎಷ್ಟು ಚೆನ್ನಾಗಿ ತುಂಬಿ ಹರಿತಾ ಇದೆ ಮಳೆಗಾಲ ಆಗಿರೋದ್ರಿಂದ. ಈಗ ಅನ್ನಪ್ರಸಾದನ ತೊಗೊಂಡು ನಾವು ಹೊರಗಡೆ ಬಂದಾಗ ಇಲ್ಲಿ ನಂದಿನಿ ಗೋಶಾಲೆ ಅಂತ ಇದೆ ನೋಡಿ. ಇಲ್ಲಿ ಹಸು ಕರು ಇದೆ ನೋಡಿ ದೇವಸ್ಥಾನ. ಇವಾಗ ನಾವು ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೊರಗೆ ಬಂದ್ವಿ. ಈ ಸೈಡ್ ಹೋದರೆ ಉಡುಪಿ ಸೈಡು, ಈ ಸೈಡ್ ಹೋದರೆ ಮಂಗಳೂರು ಸೈಡು. ಸೊ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಆ ಸೈಡ್ ಇದೆ. ಅಲ್ಲಿ ATM ಕಾಣ್ತಿದೆಯಲ್ಲ ಅದರಿಂದ ಇನ್ನು ಮುಂದೆ ಹೋದರೆ ಅಲ್ಲಿದೆ ಬಸ್ ಸ್ಟ್ಯಾಂಡು. ಸೊ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ನಾವು ಉಡುಪಿಯಲ್ಲಿ ರೂಮ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಲಗೇಜನ್ನೆಲ್ಲ ಇಟ್ಬಿಟ್ಟು ಫ್ರೀಯಾಗಿ ಬಂದಿದ್ದೀವಿ. ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ. ಸೊ ಇವಾಗ ನಾವು ವಾಪಸ್ ಅದೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ. ಚಪ್ಪಲಿ ಸ್ಟ್ಯಾಂಡ್ ಕೂಡ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಈ ರೀತಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ನೋಡ್ಬೋದು. ಇಲ್ಲಿ ATM ತೋರಿಸಿದ್ನಲ್ಲ ಅದ್ರ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡು. ಅಲ್ಲಿ ಬಸ್ ಕಾಣ್ತಿದೆಯಲ್ಲ ಅದೇ ಬಸ್ ಸ್ಟ್ಯಾಂಡು. ಈಗ ಅಲ್ಲಿಂದ ಹೋದರೆ ಉಡುಪಿ ಬಸ್ ಇರುತ್ತೆ. ಉಡುಪಿ ಬಸ್ ಹತ್ಕೊಂಡು ನಾವು ರಿಟರ್ನ್ ಉಡುಪಿಗೆ ಹೋಗ್ತಿದ್ದೀವಿ. ಈಗ ನಮಗೆ ಮತ್ತೆ ಡೈರೆಕ್ಟ್ ಉಡುಪಿಗೆ ಬಸ್ ಸಿಗದೇ ಇರೋ ಕಾರಣ ನಾವು ಮುಲ್ಕಿಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಉಡುಪಿಯ ಟ್ರಿಪ್. ಕಂಪ್ಲೀಟ್ ಡೀಟೇಲ್ಸು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹರೇ ಕೃಷ್ಣ.